ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್ ವಿತ್ ರೇಡಿಯಸ್ ಈಸ್ ಆರ್ ಯೂನಿಟ್ಸ್. ಓಕೆ, ಸೊ ಸಿಂಪಲ್ ಆಗಿ ಅವ್ರು ಏನ್ ಕೇಳ್ತಾರೆ, ಟಿ ಎಸ್ ಆಫ್ ಹೆಮಿಸ್ಪಿಯರ್ ಕೇಳ್ತಾ ಇದಾರೆ. ಸೊ ಟಿ ಎಸ್ ಆಫ್ ಹೆಮಿಸ್ಪಿಯರ್ ಏನು, 3πr². ಸೊ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ, 27th question. Write the formula to find the curved surface area of a hemisphere whose radius is r units. So ಅವ್ರು ಏನ್ ಕೇಳ್ತಾ ಇದಾರೆ, ಸಿ ಎಸ್ ಆಫ್ ಹೆಮಿಸ್ಪಿಯರ್ ಕೇಳ್ತಾ ಇದಾರೆ. ಸಿ ಎಸ್ ಆಫ್ ಹೆಮಿಸ್ಪಿಯರ್ ಫಾರ್ಮ್ ಏನು, 2πr². 28th question. Write the formula to find the volume of a hemisphere. So volume of hemisphere form ಏನು, 2/3πr³. Okay. Write the formula to find the volume of a sphere whose radius is r. So volume of sphere formula ಏನು, 4/3πr³. Okay. 30th question. Find the ratio of volume of sphere and hemisphere having equal radius. Ratio ಅಂದ್ರೆ ಏನ್ ಕೇಳ್ತಾ ಇದ್ದಾರೆ, ratio of volume of sphere and hemisphere ಕೇಳ್ತಾ ಇದ್ದಾರೆ. ಓಕೆ, ಸೊ ಸ್ಪಿಯರ್ದು ಮತ್ತೆ ಹೆಮಿಸ್ಪಿಯರ್ ಕೇಳ್ತಾರೆ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮ್ ಏನು, 4/3πr³. ಸೊ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನು, 2/3πr³. ಸೊ ಏನಾಗುತ್ತೆ, ಪೈ ಕ್ಯಾನ್ಸಲ್, ಹ್ಯಾವಿಂಗ್ ಈಕ್ವಲ್ ರೇಡಿಯಸ್ ಕೊಟ್ಟಿರೋದ್ರಿಂದ ರೇಡಿಯಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಈಗ ಏನಾಗುತ್ತೆ, 4/3. ಓಕೆ, ಈ ಡಿವೈಡ್ ಬೈ ಇರೋದು ಇಂಟು ಬರ್ಕೊಂಡ್ರೆ ಏನಾಗುತ್ತೆ, ಅವಾಗ ಇದು ರೆಸಿಪ್ರೋಕಲ್ ಆಗುತ್ತೆ. 2/3 ಇರೋದು ಏನಾಗುತ್ತೆ, 3/2 ಆಗುತ್ತೆ. 3 ಕ್ಯಾನ್ಸಲ್, 2 1 ಜಾ 2 2 ಜಾ ಏನ್ ಬಂತು, 2/1 ಬಂತು. ಸೊ ವಾಲ್ಯೂಮ್ ಆಫ್ ಸ್ಪಿಯರ್, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ದು 2/1 ಅಂದ್ರೆ ರೇಷಿಯೋ ಕೇಳಿದ್ರೆ ಏನ್ ಬರೀಬೇಕು ನೀವು, ರೇಷಿಯೋ ಬಂದು 2/1 ಅಂದ್ರೆ 2:1 ಅಂತ ಬರೀಬೇಕು. ಓಕೆ, ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಓಕೆ, 31st question. Find the ratio of the total surface area of sphere and hemisphere having equal radius. ಸೊ ಇಲ್ಲಿ ರೇಷಿಯೋ ಯಾರ್ದು ಕೇಳ್ತಾ ಇದ್ದಾನೆ, ಟಿ ಎಸ್ ಎ ಆಫ್ ಸ್ಪಿಯರ್. ಓಕೆ, ಟಿ ಎಸ್ ಎ ಆಫ್ ಸ್ಪಿಯರ್. ಓಕೆ, ಮತ್ತೆ ಹೆಮಿಸ್ಪಿಯರ್, ಟಿ ಎಸ್ ಎ ಆಫ್ ಹೆಮಿಸ್ಪಿಯರ್. ಸೊ ನಮ್ಗೇನ್ ಗೊತ್ತು, ಟಿ ಎಸ್ ಆಫ್ ಸ್ಪಿಯರ್ ಬಂದ್ಬಿಟ್ಟು ಲೈಕ್ ಇದು 4πr² ಅಂತ ಗೊತ್ತು. ಓಕೆ, ಅದೇ ಟಿ ಎಸ್ ಆಫ್ ಹೆಮಿಸ್ಪಿಯರ್ ಏನು, 3πr² ಅಂತ ಗೊತ್ತು. ಓಕೆ, ಸೊ ಹ್ಯಾವಿಂಗ್ ಈಕ್ವಲ್ ರೇಡಿಯಸ್ ಅಂದ್ರೆ, ಸೊ r² ಕ್ಯಾನ್ಸಲ್, ಪೈ ಕ್ಯಾನ್ಸಲ್, ಏನ್ ಬಂತು, 4/3 ಬಂತು. 4/3 ಅಂತ ನಾವೇನ್ ಬರೀಬೇಕು, 4:3 ಅಂತ ಬರೀಬೇಕು. ಸೊ ಆನ್ಸರ್ ಬಂದ್ಬಿಟ್ಟು 4:3. ಓಕೆ, 32nd question. The base radius and the height of the cylinder and cone are equal. ಸೊ ರೇಡಿಯಸ್ ಮತ್ತೆ ಹೈಟ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅವಾಗ ನಾನು ಫಾರ್ಮುಲಾ ಏನಾಗ್ಬೋದು ಅಂದ್ರೆ, ವಾಲ್ಯೂಮ್ ಆಫ್ ಕೋನ್ ಈಸ್ 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರಿಬಹುದು. ಓಕೆ, ಈ ಫಾರ್ಮುಲಾ ಯಾವಾಗ ಬರಿಬಹುದು ಅಂದ್ರೆ, ರೇಡಿಯಸ್ ಮತ್ತೆ ಹೈಟ್ ಈಕ್ವಲ್ ಅಂತ ಕೊಟ್ಟಾಗ ಈ ಫಾರ್ಮುಲಾ ಬರಿಬಹುದು. ಸೊ ವಾಲ್ಯೂಮ್ ಆಫ್ ಕೋನ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ರಿ, ಅವರು ವಾಲ್ಯೂಮ್ ಆಫ್ ಕೋನ್ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಯೂಮ್ ಆಫ್ ಕೋನ್ 30 ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 1/3. ಈಗ ನಾನು ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡುಹಿಡಬೇಕು. ಸೊ ಈ ಡಿವೈಡ್ ಬೈ 3 ಹಾಕೊಂಡೋದ್ರೆ ಇಂಟು ಆಗುತ್ತೆ. 30 × 3 ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. 90 ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಏನಾಗುತ್ತೆ, 90. ಸೊ ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೆಯೋದು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 90 ಸೆಂಟಿಮೀಟರ್ ಕ್ಯೂಬ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡಿಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದೆ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಎಷ್ಟಾಗುತ್ತೋ ನೀವು ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 3rd ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಈಗ ನೋಡ್ರಿ, ಇದು ಸಿಲಿಂಡರ್ ಅನ್ಕೊಳ್ರಿ. ಓಕೆ, ಸೊ ಸಿಲಿಂಡರ್ ಬೇಸ್ ನೋಡ್ರಿ, ಇದು ಬೇಸ್, ಸಿಲಿಂಡರ್ ಬೇಸ್ ಇದು. ಸೊ ಯಾವ ಶೇಪ್ ಅಲ್ಲಿ ಇದೆ, ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಅಂದ್ರೆ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಸೊ ನಾನು ಈಗ ಏನ್ ಬರ್ತೀನಿ,
ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಓಕೆ, ಸೊ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನು? 2πr. ಸೊ ಈಗ ನಮಗೆ 2πr ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ. ಇಟ್ಸ್ ಹೈಟ್ ಈಸ್ 25 ಸೆಂಟಿಮೀಟರ್. ಹೈಟ್ ಕೊಟ್ಟಿದ್ದಾರೆ ಎಷ್ಟು? 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ಸಿ ಎಸ್ ಎ ಆಫ್ ಸಿಲಿಂಡರ್ ಕೇಳ್ತಾ ಇದ್ದಾರೆ. ಸಿ ಎಸ್ ಎ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಫಾರ್ಮುಲಾ ಏನು? 2πr/h. ಸೊ 2πr ಇದ್ದಲ್ಲಿ ಏನ್ ಬರಿತೀನಿ? 10 ಬರಿತೀನಿ. ಹೈಟ್ ಏನು? 25. ಸೊ ಆನ್ಸರ್ ಏನಾಯ್ತು? 250. ಸೊ ಸಿ ಎಸ್ ಎ ಅಂದ್ರೆ ಏನು? ಥರ್ಡ್ ಸರ್ಫೇಸ್ ಏರಿಯಾ. ಏರಿಯಾ ಅಂತಂದ್ರೆ ಅವ್ರು ಸೆಂಟಿಮೀಟರ್ ಅಲ್ಲಿ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು 250 ಸೆಂಟಿಮೀಟರ್ ಸ್ಕ್ವೇರ್. 250 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, 34th question. Write the formula to calculate the total surface area of the toy shown in the figure. ಸೊ ಅವ್ರು ಏನ್ ಕೇಳ್ತಾರೆ? ಟಿ ಎಸ್ ಎ ಆಫ್ ಟಾಯ್ ಕೇಳ್ತಾ ಇದ್ದಾರೆ. ಓಕೆ, ಅದರ ಅರ್ಥ ಏನಂದ್ರೆ ಈ ಟಾಯ್ ಮಾಡಕ್ಕೆ ಓಕೆ ಸೊ ಎಷ್ಟು ಟೋಟಲ್ ಸರ್ಫೇಸ್ ಏರಿಯಾ ಬೇಕು. ಈಗ ನೀವೇ ನೋಡಿದ್ರೆ ಈ ಟಾಯ್ ಮಾಡ್ಬೇಕಂದ್ರೆ ಒಂದು ಕೋನ್ ಬೇಕು. ಓಕೆ, ಸೊ ಆ ಕೋನ್ ನೋಡ್ರಿ, ಈಗ ಈ ಟಾಯ್ ಅಲ್ಲಿ ಓಕೆ ಇದು ನಾನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನನಗೆ ಬರೀ ಇದಿಷ್ಟು ಇದ್ರೆ ಸಾಕು. ಇದೇನು ಓಪನ್ ಇದ್ರೆ ನಡೆಯುತ್ತೆ. ಸೊ ಇದು ಓಪನ್ ಇದ್ರೆ ನಡೆಯುತ್ತೆ ಅಂದ್ರೆ ಏನ್ ತಗೊಂತೀವಿ ನಾವು? ಸಿ ಎಸ್ ಎ ತಗೊಂತೀವಿ. ಸೊ ಏನಾಗುತ್ತೆ? ಸಿ ಎಸ್ ಎ ಆಫ್ ಕೋನ್. ಇದಕ್ಕೆ ಏನ್ ಆಡ್ ಮಾಡಿದೀವಿ ನಾವು? ಹೆಮಿಸ್ಪಿಯರ್ ಆಡ್ ಮಾಡಿದೀವಿ. ಓಕೆ, ಬಟ್ ಇಲ್ಲಿ ಹೆಮಿಸ್ಪಿಯರ್ ಇದು ಕೂಡ ಏನಿದೆ? ಓಪನ್ ಇದೆ. ಸೊ ಅವಾಗ ಏನ್ ಮಾಡಬೇಕು? ಅವಾಗೂ ನಾವ್ ಏನ್ ತಗೋಬೇಕು? ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ತಗೋಬೇಕು. ಸೊ ಈ ಫಾರ್ಮುಲಾ ಬರೆದ್ರೆ ಸಿ ಎಸ್ ಎಫ್ ಕೋನ್ ಬಂದ್ಬಿಟ್ಟು πr/l. ಸಿ ಎಸ್ ಎಫ್ ಹೆಮಿಸ್ಪಿಯರ್ ಏನು? ಸಿ ಎಸ್ ಎಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2πr². ಸೊ ಟಿ ಎಸ್ ಎಫ್ ಟಾಯ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇದ್ರದ್ದು ಫಾರ್ಮುಲಾ. ಓಕೆ, 25th question. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ? ದ ಹೆಮಿಸ್ಪಿಯರ್ ಆರ್ hollowed out in the base of a cylinder as shown in the figure. Write the formula to find the volume of the solid. ಸೊ ಈಗ ಏನ್ ಬರಿಬೇಕು ನಾನು? ವಾಲ್ಯೂಮ್ ಆಫ್ ಸಾಲಿಡ್ ಬರಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಇದರಲ್ಲಿ ಏನಾಗಿದೆ? ಒಂದು ಸಿಲಿಂಡರ್ ಇದೆ. ಓಕೆ, ಅದರಲ್ಲಿ 2 ಹೆಮಿಸ್ಪಿಯರ್ ತೆಗೆದು ಬಿಟ್ಟಾರೆ. ಸೊ ಈಗ ನಾನೇನ್ ಮಾಡ್ತೀನಿ? ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ಓಕೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ 2 ಹೆಮಿಸ್ಪಿಯರ್ ತೆಗೆದಿದ್ರೆ ಹೌದಾ? ಸೊ ಏನ್ ಮಾಡ್ತೀನಿ? 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬರ್ದ್ಬಿಡ್ತೀನಿ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು πr²h ಮೈನಸ್ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನು? ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2/3 πr³. ಸೊ ಏನಾಗುತ್ತೆ? πr²h ಮೈನಸ್ 2 2 4 4/3 πr³ ಆಗುತ್ತೆ. ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ದ ಸಾಲಿಡ್. ಓಕೆನಾ? ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದೆ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ನೀವು ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಜಸ್ಟ್ ಆ ಲಿಂಕ್ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಸೊ ಅವಾಗ ನಿಮಗೆ ಎಲ್ಲಾ ವಿಡಿಯೋ ಲಿಂಕು ಇದ್ರಲ್ಲಿ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ದು ಈ ವಿಡಿಯೋ ಮಾಡಿದ್ದೀನಿ. MCQ 1 ಮಾರ್ಕ್ ಮತ್ತೆ 5 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.